ತಚ್ಛ್ರುದ್ಧಾನಾ ಮುನಯೋ ಜ್ಞಾನವೈರಾಗ್ಯಯುಕ್ತಯ ಪಶ್ಯಂತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯ ಶ್ರುತಿಗೃಹೀತಯ. ರೌಮಹರ್ಷಿಣಿ ಸೂತಃ ಮುನೀನ್ ಏವಂ ಭಾಗವತಂ ಭಾಷತೆ. ಯತಃ ಅಸ್ಮಿನ್ ಪ್ರಪಂಚೆ ಪರಮಾತ್ಮ ಏವ ತತ್ವಂ, ಪರಮಾತ್ಮನ ವಿನಾ ನ ಕಿಂಚಿದಪಿ ತತ್ವಮಿತಿ ನ ಶಬ್ದತೆ. ಅತಃ ಶ್ರದ್ಧಾನಾಃ ಮುನಯಃ ಯೂಯಂ ಏವಂ ಶ್ರದ್ಧಾನಾಃ ಅನ್ಯೇಪಿ ಮಾನವಾಃ ಸರ್ವಾಣಿ ಚ ಶಾಸ್ತ್ರಾಣಿ ಶ್ರುತ್ವಾ ಮತ್ವಾ ಧ್ಯಾತ್ವಾ ಚ ಜ್ಞಾನಂ ವೈರಾಗ್ಯಂ ಭಕ್ತಿಂ ಚ ಸಂಪಾದ್ಯ ತಸ್ಮಿನ್ ಹೃದಯೇ ಸ್ವಸ್ಮಿನ್ ಹೃದಯೇ ಸ್ವೇಷು ಸ್ವೇಷು ಹೃದಯೇಷು ಭಗವಂತಮೇವ ಪಶ್ಯತ. ಸರ್ವೇಪಿ ಸಾಧಕಾಃ ಭಗವಂತಂ ತತ್ರ ತತ್ರೈವ ಪಶ್ಯಂತಿ, ಯೂಯಮಪಿ ತಮೇವ ಭಗವಂತಂ ಪಶ್ಯತ ಇತಿ ತಸ್ಯ ತಾತ್ಪರ್ಯಂ. ತತ್ ತಸ್ಮಾತ್ ಕಾರಣಾತ್ ಯತಃ ಪರಮಾತ್ಮ ಏವ ತತ್ವಂ ಅತಃ ಸರ್ವೇಪಿ ಪರಮಾತ್ಮನಮೇವ ಧ್ಯಾತುಮರ್ಹತ ಇತಿ ತಸ್ಯ ತಾತ್ಪರ್ಯಂ. ಹಿಂದಿನ ಶ್ಲೋಕದಲ್ಲಿ 11 ಮತ್ತು 12ನೇ ಶ್ಲೋಕಗಳಲ್ಲಿ ಭಾಗವತ ತಾತ್ಪರ್ಯ ಇತ್ಯಾದಿಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ ಆ ಭಗವಂತ ಹೇಗೆ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಅಂತನ್ನುವುದೆಲ್ಲ ಬಂದಿದೆ. ಮತ್ತು ಆತ ಹೇಗೆ ಕೇವಲ ಅಂತ ಕರೆಸ್ಕೊಂಡಿದ್ದಾನೆ. ಅವನ ಸ್ವರೂಪಭೂತವಾದ ಜ್ಞಾನವೇ ಪ್ರಕೃತಿಯನ್ನು ಕಾರಣವನ್ನು ವಿಷಯೀಕರಿಸ್ತದೆ, ಕಾರ್ಯವನ್ನು ವಿಷಯೀಕರಿಸ್ತದೆ. ಆದರೆ ಕಾರ್ಯಕಾರಣ ಎಂಬ ವಿಷಯಗಳ ಅವಲಂಬನೆ ಮಾತ್ರ ಅವನಿಗಿಲ್ಲ ಅನ್ನುವುದನ್ನೆಲ್ಲ ನಾವು ನೋಡಿದ್ದೀವಿ. ಹೀಗೆ ತತ್ವ ಅಂದರೆ ಪರಮಾತ್ಮನೇ. ವದಂತಿಯತ್ ತತ್ವವಿದ ತತ್ವಂ ಯಜ್ಞಾನಮದ್ವಯಂ ಅಂತ ಬಂತು. ತತ್ವ ಅಂದರೆ ಈ ಜಗತ್ತಿನಲ್ಲಿ ಅತಿ ಪ್ರಧಾನವಾದ ತತ್ವ ಅಂದರೆ ಅವನೇ. ಅನಾದಿ ಕಾಲದಿಂದಲೂ ಯಾವುದೇ ರೀತಿಯಾದ ಬದಲಾವಣೆಗೊಳಗಾಗದೆ ಇರುವಂಥವನು, ಮುಂದೆಯೂ ಹಾಗೇ ಇರುವಂಥವನು ಆ ಭಗವಂತ ಒಬ್ಬನೇ. ಆದ್ದರಿಂದ ಆ ಭಗವಂತನ ಕುರಿತಾಗಿಯೇ ನೀವೆಲ್ಲರೂ ಕೂಡ, ಎಲ್ಲ ಸಾಧಕರು ಕೂಡ ಶ್ರವಣ ಮಾಡಬೇಕು. ಮತ್ತು ಶ್ರದ್ಧೆಯಿಂದ ಆ ಶ್ರವಣ ಮಾಡಿದ ಬಳಿಕ ಭಕ್ತಿಯನ್ನು ಸಂಪಾದನೆ ಮಾಡಿ ಆ ಹೃದಯದಲ್ಲಿ ಆ ಭಗವಂತನನ್ನು ನೀವು ಕಾಣ್ತೀರಿ ಅಂತ ಅದರ ತಾತ್ಪರ್ಯ. ಭಕ್ತ್ಯ ಶ್ರುತಿಗೃಹೀತಯ ಅಂತಿದೆ. ಶ್ರುತಿಗೃಹೀತ ಅಂದರೆ ಈ ಶ್ರುತಿ ಅಂದರೆ ಶ್ರವಣ. ಚೆನ್ನಾಗಿ ಶ್ರವಣ ಮಾಡಿ, ಏನೇನನ್ನು ಶ್ರವಣ ಮಾಡಬೇಕಾಗಿದೆಯೋ ಅದೆಲ್ಲವನ್ನು ಚೆನ್ನಾಗಿ ಶ್ರವಣ ಮಾಡಿ, ಮುಂದೆ ಅದನ್ನು ಮನನ ಮಾಡಿ, ಮುಂದೆ ಧ್ಯಾನ ಮಾಡಿ, ಆ ಬಳಿಕ ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳನ್ನು ಗಳಿಸಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ತತ್ ಅಂತ ಶಬ್ದ ಇದೆಯಲ್ಲ, ತತ್ ಅಂದರೆ ಆ ಪರಮಾತ್ಮನನ್ನು ಶ್ರದ್ಧೆಯಿಂದ ನಂಬಬೇಕು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆಚಾರ್ಯರು ಇದಕ್ಕೆ ಒಂದು ಸಾಲಿನ ಭಾಗವತ ತಾತ್ಪರ್ಯ ಬರೆದಿದ್ದಾರಷ್ಟೆ. ಯಸ್ಮಾತ್ ಪರಮಾತ್ಮೈವ ತತ್ವಂ, ಪರಮಾತ್ಮನೇ ತತ್ವನಾದ್ದರಿಂದ ಅವನನ್ನೇ ಎಲ್ಲರೂ ಕೂಡ ಧ್ಯಾನಿಸಬೇಕು. ತಮೇವ ಪಶ್ಯಂತಿ ಮುನಯಃ ಅಂತಿಷ್ಟೇ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಇನ್ನು ಕೆಲವು ವ್ಯಾಖ್ಯಾನಗಳಲ್ಲಿ ತತ್ ಅಂದರೆ ಈ ಮುಕ್ತಿಗೆ ಸಾಧನ. ಅನುಗ್ರಾಹಕಸ್ಯೈವ ಧರ್ಮಸ್ಯ ಪರತ್ವಾತ್. ಈ ಮೋಕ್ಷಕ್ಕೆ ಕಾರಣ ಯಾವುದು? ಧರ್ಮವೇ. ಧರ್ಮಾಚರಣೆಯಿಂದ ಭಕ್ತಿ ಯೋಗ ಹುಟ್ಟುತ್ತದೆ. ಆದ್ದರಿಂದ ಆ ಭಕ್ತಿಯೋಗಕ್ಕೆ ಕಾರಣವಾದದ್ದು ಧರ್ಮ. ಆ ಧರ್ಮವೇ ಶ್ರೇಷ್ಠ. ಆದ್ದರಿಂದ ಧರ್ಮಾಚರಣವನ್ನೇ ಮಾಡಿರಿ ಅಂತ ಹೀಗೂ ಒಂದು ಅರ್ಥ ಮಾಡ್ತಾರೆ. ಅದರಲ್ಲಿ ಬಹಳ ವ್ಯತ್ಯಾಸ ಏನಿಲ್ಲ. ಕೆಲವು ಕಡೆ ಶ್ರುತಿ ಗೃಹೀತಯ ಅಂತ ಈಗ ನಾವು ನೋಡ್ತಿರೋ ಪಾಠ. ಶ್ರುತಿ ಅಂದರೆ ಶ್ರವಣ. ಶ್ರವಣದ ಮೂಲಕ ನಮ್ಮ ಭಕ್ತಿಯನ್ನು ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಕೆಲವು ಕಡೆ ಶ್ರುತಿಯ ಬದಲಾಗಿ ಶ್ರುತ ಅಂತ ಶಬ್ದ ಇದೆ. ಶ್ರುತ ಅಂದರೆ ಶಾಸ್ತ್ರಗಳಲ್ಲಿ ಕೇಳಲ್ಪಟ್ಟಂಥ ಭಕ್ತಿ, ಶಾಸ್ತ್ರಗಳಲ್ಲಿ ಕೇಳಲ್ಪಟ್ಟಂಥ ಯಜ್ಞಾದಿ ಕರ್ಮಗಳು ಅಂತ ಅದರ ತಾತ್ಪರ್ಯ ಆಗ್ತದೆ.
ಯಜ್ಞ ಮೊದಲಾದ ಕರ್ಮಗಳನ್ನು ನಾವು ಶಾಸ್ತ್ರದ ಮೂಲಕ ಶ್ರವಣ ಮಾಡ್ತೀವಿ. ಹೀಗೆ ಶ್ರುತಂ ಯಜ್ಞಾದಿ ಕರ್ಮ ತಸ್ಯ ಕರ್ತವ್ಯತೆಯ ವೇದೇ ಶ್ರುತತ್ವೇನ ಗೃಹೀತೆಯ ಅನುಗೃಹೀತೆಯ ಜ್ಞಾನಭಕ್ತಿಯ ವೈರಾಗ್ಯಾಭ್ಯಾಂ ಯುಕ್ತೆಯ ಭಕ್ತಿಯ ಅಂತ ವೀರರಾಘವರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಏನು ಬಹಳ ವ್ಯತ್ಯಾಸ ಏನಾಗೋದಿಲ್ಲ. ಅಂತೂ ಶ್ರುತಿ ಗೃಹೀತ ಅಂದರೆ ಶ್ರವಣ ಮನನದ ಮೂಲಕವೇ ನಮಗೆ ಭಕ್ತಿ ಅಂತನ್ನುವುದು ಹೆಚ್ಚಬೇಕು ಅಂತ ತಾತ್ಪರ್ಯ. ಹೀಗೆ ಭಗವಂತನನ್ನು ಪಶ್ಯಂತಿ ಆತ್ಮನೇ ಆತ್ಮಾನಂ. ಆತ್ಮನಿ ಅಂದರೆ ತನ್ನಲ್ಲಿ ಭಗವಂತನನ್ನು ಕಾಣುವುದು, ಅಂದರೆ ತನ್ನ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾರೆ ಅಂತ ಅರ್ಥ. ಅತಃ ಪುಂಭಿರ್ದ್ವಿಜಶ್ರೇಷ್ಠಾ ವರ್ಣಾಶ್ರಮ ವಿಭಾಗಶಃ ಸ್ವನಿಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ ಅಂತ ಮುಂದಿನ ಶ್ಲೋಕ. ಸ್ವನಿಷ್ಠಿತ ಅಂತ ಕೆಲವು ಕಡೆ ಇದೆ, ಕೆಲವು ಕಡೆ ಸ್ವನುಷ್ಠಿತ ಅಂತ ಶಬ್ದ ಇದೆ. ಸ್ವನುಷ್ಠಿತ ಅಂತಿದ್ರೆ ಚೆನ್ನಾಗಿರ್ತದೆ. ಅನುಷ್ಠಿತಸ್ಯ ಚೆನ್ನಾಗಿ ಧರ್ಮಾಚರಣೆ ಮಾಡುವುದು ಅಂತ ಅದರ ಅರ್ಥ. ನಾವು ಧರ್ಮಾಚರಣವನ್ನು ಮಾಡ್ತೀವಿ. ಹೇಗೆ ಧರ್ಮಾಚರಣೆಯನ್ನು ಮಾಡ್ತೀವಿ ಅಂದರೆ ವರ್ಣ ಆಶ್ರಮ ಧರ್ಮ ಇತ್ಯಾದಿಗಳಿಗೆ ಅನುಗುಣವಾಗಿ ನಮ್ಮ ವರ್ಣಕ್ಕೆ ತಕ್ಕಂತೆ ನಮ್ಮ ಆಶ್ರಮಕ್ಕೆ ತಕ್ಕಂತೆ ನಾವು ಧರ್ಮಾಚರಣೆ ಮಾಡ್ತೇವೆ. ಅದರಿಂದ ಏನು ಲಾಭ ಅಂದರೆ ಮೊದಲೊಂದಿಷ್ಟು ಜ್ಞಾನ ಸಂಪಾದನೆ ಮಾಡುವುದು, ಭಕ್ತಿಯ ವೈರಾಗ್ಯಗಳನ್ನು ಸಂಪಾದನೆ ಮಾಡುವುದು. ಅದರ ಮೂಲಕ ಭಗವಂತನ ಸಂತೃಪ್ತಿಯನ್ನು ಪಡೆಯುವುದು. ಹರಿತೋಷಣಂ, ಭಗವಂತನ ಸಂತೃಪ್ತಿಯನ್ನು ಪಡೆಯುವುದೇ ಅದರ ಸಂಸಿದ್ಧಿ, ಅದರ ಫಲ. ಹೀಗೆ ಅದನ್ನು ಬಿಟ್ಟರೆ ಅದಕ್ಕೆ ಏನೂ ಬೇರೆ ಫಲ ಇಲ್ಲ. ಅದನ್ನೇ ಎಲ್ಲರೂ ಕೂಡ ಬಯಸಬೇಕು. ಧರ್ಮಾಚರಣೆಯನ್ನು ಮಾಡಿ ಭಗವಂತನಿಗೆ ತೃಪ್ತಿಯಾಗಲಿ ಅಂತಲೇ ಬಯಸಬೇಕು ಅಂತ ಅರ್ಥ. ಅದಕ್ಕಾಗಿಯೇ ಯಾವುದೇ ಕರ್ಮದ ಆರಂಭದಲ್ಲಿ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತೀವಿ, ಮತ್ತು ಕೊನೆಗೆ ಅವನ ಪ್ರೀತಿಗಾಗಿಯೇ ಈ ಕರ್ಮವನ್ನು ಮಾಡಿದೆವು ಅಂತ ಆ ಕರ್ಮವನ್ನು ಸಮಾಪ್ತ ಕೂಡ ಮಾಡ್ತೇವೆ. ತಸ್ಮಾದೇಕೇನ ಮನಸ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ ಅಂತ ಮುಂದಿನ ಶ್ಲೋಕ. ಹೀಗೆ ನಮ್ಮ ಒಟ್ಟಾರೆ ಜೀವನದ ಧ್ಯೇಯ ಏನಾಗಿರಬೇಕು ಅಂದರೆ ಏಕೇನ ಮನಸ, ಏಕಾಗ್ರವಾದ ಮನಸ್ಸಿನಿಂದ, ಸಾತ್ವತಾಂಪತಿ ಅಂದರೆ ಯಾದವರ ಅಧಿಪತಿಯಾದಂತಹ ಈ ಕೃಷ್ಣ, ಅಥವಾ ಸಾತ್ವತರು ಅಂದರೆ ಸಾತ್ವಿಕರು, ಅವರ ಅಧಿಪತಿಯಾದಂಥ ಈ ಭಗವಂತ, ಅವನನ್ನು ನಾವು ಮನಃಪೂರ್ವಕವಾಗಿ ಅದು ಏಕಾಗ್ರವಾದ ಮನಸ್ಸಿನಿಂದ ಅವನ ಕುರಿತಾಗಿ ಶ್ರವಣ ಮಾಡಬೇಕು. ಶ್ರೋತವ್ಯ ಅಂದರೆ ಶ್ರವಣ ಮಾಡಬೇಕು. ಕೀರ್ತಿತವ್ಯ, ಅವನ ಕುರಿತಾಗಿ ಕೀರ್ತನ ಮಾಡಬೇಕು. ಕೀರ್ತನ ಮಾಡುವುದು ಅಂದರೆ ಹಾಡುಗಳ ಮೂಲಕ ಅವನನ್ನು ಕೀರ್ತನ ಮಾಡುವುದು ಅಂತಲೂ ಅರ್ಥ. ಮತ್ತು ಕೀರ್ತನ ಮಾಡುವುದು ಅಂದರೆ ನಾವೇನು ಪಾಠ ಮಾಡ್ತೇವೆ, ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತೀವಿ ಭಗವಂತನ ಕುರಿತಾಗಿ, ಅದು ಕೂಡ ಒಂದು ರೀತಿಯಾದಂಥ ಕೀರ್ತನವೇ. ಅದರಿಂದ ಶ್ರೋತವ್ಯ ಕೀರ್ತಿತವ್ಯ ಅಂದರೆ ಹಾಗೂ ಕೂಡ ಅರ್ಥ ಇಟ್ಕೋಬಹುದು. ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ, ಅವನನ್ನು ಮನಸ್ಸಿನ ಪರದೆಯ ಮೇಲೆ ಅವನನ್ನು ಧ್ಯಾನಿಸುವಂಥ ಪ್ರಯತ್ನ ಮಾಡಬೇಕು. ಧ್ಯಾನ ಅಂದರೆ ಗಾಯತ್ರಿ ಮೊದಲಾದ ಏನು ಮಂತ್ರಗಳನ್ನು ಹೇಳ್ತೀವಿ, ಆ ಮಂತ್ರಗಳನ್ನು ಹೇಳ್ತಾ ಇದ್ದಾಗಲೇ ಆ ಭಗವಂತನ ಚಿತ್ರವನ್ನು ನಮ್ಮ ಕಣ್ಮುಂದೆ ಕಾಣುವಂಥ ಪ್ರಯತ್ನ ಮಾಡಬೇಕು. ಇದು ಆ ಧ್ಯೇಯ ಅಂತ ಅನ್ನೋದಕ್ಕೆ. ಆಮೇಲೆ ಮುಂದೆ ಪೂಜ್ಯಶ್ಚ ನಿತ್ಯದ, ಅವನನ್ನು ಪೂಜಿಸಬೇಕು. ವಿಗ್ರಹದ ರೂಪದಲ್ಲಿ ಕಟ್ಟಿಗೆಯ, ಕಲ್ಲಿನ, ಶಿಲೆಯ ವಿಗ್ರಹಗಳೇನಿರ್ತವೆ ಆ ವಿಗ್ರಹದ ರೂಪದಲ್ಲಿ ಆದರೂ ಅವನನ್ನು ಪೂಜಿಸಬಹುದು. ಅಥವಾ ಹಿಂದೆ ಅದು ಅನೇಕ ಕಡೆ ಬಂದಿದೆ ಪೂಜಾ ಅಂತಂದರೆ ಈ ಭಗವಂತನ ಪ್ರತೀಕಗಳಾಗಿರುವಂಥ ಜ್ಞಾನಿಗಳು ಮೊದಲಾದವರು ಏನಿದ್ದಾರೆ, ಅಥವಾ ಒಟ್ಟಾರೆ ಎಲ್ಲ ಜಡ ಪ್ರಪಂಚ ಚೇತನ ಪ್ರಪಂಚ ಎಲ್ಲವೂ ಕೂಡ ಆ ಭಗವಂತನ ಪ್ರತೀಕವೇ. ಆದ್ದರಿಂದ ಅಂಥ ಭಗವಂತನ ಪ್ರತೀಕಗಳಲ್ಲಿ ಆ ಭಗವಂತನನ್ನು ಪೂಜಿಸಬೇಕು, ಅದು ಮುಖ್ಯ. ಖಂ ವಾಯುಮಗ್ನಿನಂ ಸಲಿಲಂ ಮಹೀಂ ಚ ಜ್ಯೋತಿಂಷಿ ತತ್ವಾನಿ ದಿಶೋ ಧ್ರುಮಾದೀನ್ ಸರಿತ್ ಸಮುದ್ರಾಂಶ ಹರೇಶ್ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯ ಅಂತ ಭಾಗವತದಲ್ಲಿ ಮುಂದೊಂದು ಕಡೆ ಶ್ಲೋಕ ಬರೋದಿದೆ. ಎಲ್ಲ ಪಂಚಮಹಾಭೂತಗಳು
ಸರಿತ್ ಸಮುದ್ರಾಂಶ ನದಿಗಳು, ಸಮುದ್ರಗಳು, ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ನಕ್ಷತ್ರಗಳು, ಎಲ್ಲ ಜೀವಗಳು, ದಿಕ್ಕುಗಳು, ವೃಕ್ಷಗಳು, ಇವೆಲ್ಲವೂ ಕೂಡ ಹೀಗೆ ಭಗವಂತನ ಪ್ರತೀಕ ಅಂತ ತಿಳಿದು ಆತನನ್ನು ಅವನಲ್ಲಿ ಆ ಎಲ್ಲ ವಸ್ತುಗಳನ್ನು ಕೂಡ ಕಾಣಬೇಕು. ಹೀಗೆ ಇದು ಭಗವಂತನ ಪೂಜಾ ಮುಖ್ಯವಾಗಿ. ಈ ಥರದ್ದು ಪೂಜೆಗಳನ್ನು ಮಾಡಬೇಕು, ಶ್ರವಣ ಮಾಡಬೇಕು, ಕೀರ್ತನವನ್ನು ಕೂಡ ಮಾಡಬೇಕು. ನಿತ್ಯದ ಯಾವತ್ತೂ ಕೂಡ ಇದನ್ನು ಮಾಡ್ತಾ ಇರಬೇಕು ಅಂತ ತಾತ್ಪರ್ಯ. ಯದನುಧ್ಯಾಯಿನೋ ಯುಕ್ತಾ ಕರ್ಮಗ್ರಂಥಿ ನಿಬಂಧನಂ ಛಿಂದಂತಿ ಕೋವಿದಾಸ್ತಸ್ಯ ಕೋನ ಕುರ್ಯಾತ್ ಕಥಾರತಿಂ. ಈ ಭಗವಂತನನ್ನು ನಾವು ಧ್ಯಾನದಿಂದ ಒಲಿಸಿಕೊಂಡ ಮೇಲೆ ಕರ್ಮದ ಪಾಶ ಕಿತ್ತಿ ಹೋಗ್ತದೆ. ನಾವು ಸೃಷ್ಟಿಗೆ ಬಂದ ಕಾಲದಿಂದಲೂ ಏನೇನು ಕರ್ಮಗಳನ್ನು ಮಾಡಿದ್ದೇವೆ ಆ ಕರ್ಮದ ಕಟ್ಟೆಲ್ಲ ಹರಿದು ಹೋಗ್ತದೆ. ಇದು ಆ ಭಗವಂತನ ಧ್ಯಾನದ ಮಹಿಮೆ. ಭಗವಂತನ ಅನುಗ್ರಹದಿಂದ ಈ ಕಟ್ಟು ಕಡಿದು ಹೋಗ್ತದೆ ಅಂತಿದ್ದಾಗ ಅಂಥ ಭಗವಂತನ ಮಹಿಮೆಯನ್ನು ಕೇಳಲಿಕ್ಕೆ ಯಾವ ವಿವೇಕಿ ಆಸಕ್ತಿ ತೋರಿಸೋದಿಲ್ಲ. ವಿವೇಕಿಗಳಾದವರೆಲ್ಲರೂ ಆಸಕ್ತಿ ತೋರಿಸ್ತಾರೆ. ಯಾರು ಆಸಕ್ತಿ ತೋರಿಸೋದಿಲ್ಲ ಅವರು ಅವಿವೇಕಿಗಳು ಅಂತ ಅದರ ಅಭಿಪ್ರಾಯ ಆಗ್ತದೆ. ಚತುರ್ದಶೋರ್ಧ್ವಜೀವಿನಿ ಸಂಸಾರಶ್ಚ ಆದಿವರ್ಜಿತ ಅಥೋ ಬಿತ್ವ ಪರಂ ದೇವಂ ಮೋಕ್ಷಾಶಾಖ ಮಹಾಮುನೆ. 14 ವರ್ಷಗಳ ನಂತರ ಒಬ್ಬ ವ್ಯಕ್ತಿ ಬದುಕ್ತಾನೆ ಅಂತಾದರೆ ಅವನು ಮುಂದಿನ 10 ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮಗಳನ್ನು ಮಾಡ್ತಾನೆ ಅಂತ ಶಾಸ್ತ್ರದಲ್ಲಿ ಬಂದಿದೆ. ಸಾಮಾನ್ಯವಾಗಿ ನಾವೆಲ್ಲ ಚತುರ್ದಶ ಊರ್ಧ್ವ ಜೀವಿನಿ, 14 ವರ್ಷದ ನಂತರ ಬದುಕ್ತೇವೆ. ಇಂಥ ಸಂಸಾರದಲ್ಲಿ ನಾವು ತೊಳಲಾಡ್ತಾ ಇದ್ದೇವೆ. ಆದ್ದರಿಂದ ಅವಿತ್ವ ಪರಂ ದೇವಂ, ಆ ಭಗವಂತನನ್ನು ತಿಳಿಯದೆ ಮೋಕ್ಷಾಶ, ಮೋಕ್ಷದ ಬಗ್ಗೆ ನಾವೇನು ಆಸೆ ಇಡ್ಲಿಕ್ಕೆ ಸಾಧ್ಯ? ಹೀಗೆ ಆ ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆ ಅದು ಬಹಳ ದೊಡ್ಡ ಸಾಧನೆ ಆಯಿತು. ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮುಂಚೆಯೂ ಕೂಡ ಹೀಗೆ ಭಗವಂತನನ್ನು ನಾವು ಧ್ಯಾನದಿಂದ ಒಲಿಸಿಕೊಂಡ್ರೆ ಅದರಿಂದಲೂ ಮಹಾಫಲ ಇದೆ. ಆದ್ದರಿಂದ ಆ ಧ್ಯಾನಕ್ಕಿಂತ ಪೂರ್ವಭಾವಿಯಾಗಿ ಶ್ರವಣ ಮಾಡಲಿಕ್ಕೆ ಎಲ್ಲ ವಿವೇಕಿಗಳು ಕೂಡ ಆಸಕ್ತಿ ತೋರಿಸ್ಬೇಕು. ಮೊದಲು ಶ್ರವಣ, ಆಮೇಲೆ ಮನನ, ಮುಂದೆ ಧ್ಯಾನ. ಅದಕ್ಕಾಗಿ ಹೀಗೆ ಧ್ಯಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ ಮಹತ್ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್ ಅಂತ ಇದು ಮುಂದಿದ್ದು. ಅನೇಕರಿಗೆ ನಮ್ಮಲ್ಲಿ ಶ್ರವಣದಲ್ಲಿ ಆಸಕ್ತಿ ಹುಟ್ಟುವುದೇ ಇಲ್ಲ. ಯಾಕೆ ಹುಟ್ಟೋದಿಲ್ಲ? ಅದಕ್ಕೆಲ್ಲ ಏನು ಕಾರಣ ಅಂದರೆ, ಈ ಅಂಥ ಆಸಕ್ತಿ ಅವನಿಗೆ ತನ್ನ ತಂದೆ ತಾಯಿಯಿಂದ ವಂಶವಾಹಿಗಳ ಮೂಲಕ ಬರಬೇಕು, ಪರಿಸರದಿಂದ ಬರಬೇಕು. ಇದು ಸರಿ, ಪರಿಸರದಿಂದ ಬರಬೇಕು ಅಂತಂತೀವಲ್ಲ. ಪರಿಸರ ಅಂದರೆ ಎಂಥ ಪರಿಸರ? ಅವನು ಅಂಥ ಉತ್ತಮವಾದ ಪರಿಸರದಲ್ಲಿದ್ದರೆ, ಅವನಿಗೆ ಗುರು ಹಿರಿಯರ ಸೇವಾ ಮಾಡುವಂಥ ಅವಕಾಶ ಇದ್ದಿದ್ದರೆ, ಮತ್ತು ತೀರ್ಥಯಾತ್ರೆ ಮಾಡುವಂಥ ಅವಕಾಶ ಇದ್ದಿದ್ದರೆ, ಆವಾಗ ಆ ಭಗವಂತನ ಕುರಿತಾಗಿ ಆಸಕ್ತಿಯಿಂದ ಶ್ರವಣ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಈ ಸ್ಯಾನ್ ಮಹತ್ಸೇವೆಯ, ಮಹಾತ್ಮರ ಸೇವಾ ಮಾಡಬೇಕು ಅಂತ ಬಂದಿದೆ. ಮಹಾತ್ಮರ ಸೇವಾ ಅಂದರೆ ಮುಖ್ಯವಾಗಿ ಶ್ರವಣ, ಮನನ, ಧ್ಯಾನ, ಇದೇ ಸೇವಾ. ಅವರಿಗೆ ಮಹಾತ್ಮರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದು, ಅವರಿಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿಸೋದು, ಅವರ ದೈಹಿಕ ಪರಿಚರ್ಯೆ ಮಾಡೋದು, ಅದಂತೂ ಸೇವಾ, ಅದಿಲ್ಲ ಅಂತಲ್ಲ. ಮುಖ್ಯವಾಗಿ ಸೇವಾ ಅಂತಂದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದಂತೆ ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವ ಚ ಪರೇ ಗುರೌ ಚ ಯಾ ಭಕ್ತಿ ಪರಿಚರ್ಯ. ಶ್ರವಣ ಮನನ ಧ್ಯಾನಗಳನ್ನು ಮಾಡಬೇಕು, ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಮತ್ತು ಗುರುವಿನ ಬಗ್ಗೆ ಭಕ್ತಿ ಮಾಡಬೇಕು. ಏಷಾ ಪರಿಚರ್ಯ, ಇದಕ್ಕೆ ಸೇವಾ, ಏಷಾ ಸೇವೇತಿ ಸಂಪ್ರೋಕ್ತ, ಇದನ್ನೇ ಸೇವೆ ಅಂತ ಕರೀತಾರೆ. ಇಂಥ ಸೇವೆಯಿಂದಲೇ ಮನುಷ್ಯನಿಗೆ ಅಂಥ ಒಂದು ಅವಕಾಶ ಸಿಗೋದು ಸಾಧ್ಯ. ಇಲ್ಲಿ ಪುಣ್ಯತೀರ್ಥ ನಿಷೇವಣ ಅಂತ ಬಂತು. ಪುಣ್ಯತೀರ್ಥ ನಿಷೇವಣ ಅಂದರೆ ಗಂಗಾ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡಿರಬೇಕು, ಅಲ್ಲಿ ಸ್ನಾನ ಮಾಡಿ ತನ್ನ ಶುದ್ಧಿಯನ್ನು ಪಡ್ಕೊಂಡಿರಬೇಕು ಅಂತ ಒಂದರ್ಥ. ಇನ್ನೊಂದು ತೀರ್ಥ ಅಂದರೆ ಈ ಶಾಸ್ತ್ರಗಳು ಕೂಡ ತೀರ್ಥವೇ. ಪುಣ್ಯತೀರ್ಥ ನಿಷೇವಣ ಅಂದರೆ ಇದು ಮುಖ್ಯ. ಶಾಸ್ತ್ರವೆಂಬ ತೀರ್ಥದಲ್ಲಿ
ಆತ ನಿತ್ಯ ಸ್ನಾನ ಮಾಡ್ತಿರ್ಬೇಕು. ಆ ಮಹಾತ್ಮರ ಸೇವಾ ಏನು ಮಾಡ್ತಾನೆ, ಮಹಾತ್ಮರಿಗೆ ಸೇವಾ ಮಾಡುವಾಗ ಕೇವಲ ಅವರಿಗೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾತ್ರ ಹಾಕುವುದಕ್ಕಿಂತ ಶಾಸ್ತ್ರವೆಂಬ ಅವರು ಉಪದೇಶ ಮಾಡುವ ಶಾಸ್ತ್ರವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅದು ಇನ್ನೂ ಹೆಚ್ಚಿಂದು. ಮುಂದೆ ಅಂಥದ್ದೊಂದು ಶ್ಲೋಕ ಬರೋದಿದೆ. ಅಥಾನಗಾಂಗ್ರ್ಯೋ ಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿಸ್ನಾನ ವಿಧೂತ ಪಾಪನಾಂ ಭೂತೇಶ್ವನುಕ್ರೋಶ ಸುತತ್ವಶೀಲಿನಾಂ ಸ್ಯಾತ್ಸಂಗಮೋನುಗ್ರಹ ಏಷನಸ್ತವ ಅಂತ. ಭಗವಂತನೇ ನಮಗೆ ಮಹಾತ್ಮರ ಒಂದು ಸಮಾಗಮ ಆಗಬೇಕು. ಅವರೆಂಥವರು? ತವ ಕೀರ್ತಿ ತೀರ್ಥಯೋ, ಅವರು 2 ಥರದ ಸ್ನಾನಗಳನ್ನು ಮಾಡಿದ್ದಾರೆ. ಅವರು ಆ 2 ಥರದ ಸ್ನಾನಗಳನ್ನು ಮಾಡಿ ಪಾವಿತ್ರ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಅವರ ಸಮಾಗಮ ನಮಗಾಗಬೇಕು. ಒಂದು, ನಿನ್ನ ಕೀರ್ತಿಯನ್ನು ವೈಭವವನ್ನು ವರ್ಣನೆ ಮಾಡುವಂತಹ ಶಾಸ್ತ್ರ ಏನಿದೆ, ಆ ಶಾಸ್ತ್ರದಲ್ಲಿ ಅವರು ಸ್ನಾನ ಮಾಡಿದ್ದಾರೆ. ನಿತ್ಯ ಆ ಸ್ನಾನ ಮಾಡ್ತಾನೇ ಇರ್ತಾರೆ. ಮತ್ತು ತೀರ್ಥಗಳಲ್ಲಿ, ಗಂಗಾ ಮೊದಲಾದ ತೀರ್ಥಗಳಲ್ಲಿ ಕೂಡ ಸ್ನಾನ ಮಾಡ್ತಿರ್ತಾರೆ. ಹೀಗೆ ಎರಡಕ್ಕೂ ಕೂಡ ಸ್ನಾನ ಅಂತಲೇ ಕರೆಯೋದು. ಶಬ್ದ ಬ್ರಹ್ಮಣಿ ನಿಷ್ಣಾತಃ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಹೇಳ್ತಿರ್ತಾರೆ. ಅದು ಭಾಗವತದಲ್ಲೇ ಇನ್ನೊಂದು ಕಡೆ ಬಂದಿದೆ. ಅಲ್ಲಿ ನಿಷ್ಣಾತ ಅಂತನೂ, ಅವನು ಆ ಶಾಸ್ತ್ರದಲ್ಲಿ ನಿಷ್ಣಾತ, ಒಳ್ಳೆ ಪಾರಂಗತ ಅಂತ ಹೇಳ್ತಿರ್ತಾರೆ. ಅಲ್ಲಿ ನಿಷ್ಣಾತ ಅಂದ್ರೂ ಚೆನ್ನಾಗಿ ಸ್ನಾನ ಮಾಡಿದವನು, ಅದರಲ್ಲಿ ಮುಳುಗೆದ್ದವನು ಅಂತಲೇ ಅರ್ಥ. ನಮ್ಮಲ್ಲಿಯೂ ಕೂಡ ಕನ್ನಡ ಭಾಷೆಯಲ್ಲೂ ಕೂಡ ಯಾವುದಾದ್ರೂ ಒಂದು ಪದವಿಯನ್ನು ಗಳಿಸಿದವನನ್ನು ಸ್ನಾತಕ ಅಂತ ಕರೀತಾರೆ. ಆ ಒಂದು ನಿರ್ದಿಷ್ಟ ಶಾಸ್ತ್ರದಲ್ಲಿ ಪದವಿಯನ್ನು ಗಳಿಸಿದವನು ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಭಗವಂತನೇ ನಿನ್ನ ಕೀರ್ತಿಯನ್ನು, ವೈಭವವನ್ನು ವರ್ಣನೆ ಮಾಡುವ ಶಾಸ್ತ್ರದಲ್ಲಿ, ಹಾಗೆ ಗಂಗೆ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಪಾಪವನ್ನು ಕಳ್ಕೊಂಡವರು ಆ ಮಹಾತ್ಮರು. ಅಂಥವರ ಸಮಾಗಮ ನಮಗಾಗಲಿ. ಸ್ಯಾತ್ ಸಂಗಮ ಏಷ ಅನುಗ್ರಹಸ್ತವ, ನೀನು ನಮಗೇನಾದರೂ ಅನುಗ್ರಹ ಮಾಡುವುದಿದ್ದರೆ ಇದೇ ಅನುಗ್ರಹವನ್ನು ಮಾಡಬೇಕು ಅಂತ ಮುಂದೊಂದು ಶ್ಲೋಕ ಬರೋದಿದೆ. ಅದರಿಂದ ಇಲ್ಲೂ ಕೂಡ ಪುಣ್ಯತೀರ್ಥ ಅಂದರೆ ಗಂಗಾ ನದಿ ಮೊದಲಾದ ತೀರ್ಥಗಳೂ ಹೌದು, ಹಾಗೆ ಶಾಸ್ತ್ರಗಳು ಕೂಡ ಹೌದು. ತೀರ್ಥ ಅಂದರೆ ಮಹಾಭಾರತದಲ್ಲಿ ಬಂದಿದೆ. ದ್ವಿವಿಧಂ ತೀರ್ಥಮಿತ್ಯಾಹು ಸ್ಥಾವರಂ ಜಂಗಮಂ ತಥಾ ಸ್ಥಾವರ ಜಂಗಮಂ ಶ್ರೇಷ್ಠಂ ಯಥೋ ಜ್ಞಾನ ಪರಿಗ್ರಹ ಅಂತ ಮಹಾಭಾರತದಲ್ಲಿ ಅನುಶಾಸನ ಪರ್ವ ಇತ್ಯಾದಿ ಕಡೆಗಳಲ್ಲಿ ಈ ಮಾತು ಬರ್ತದೆ. ತೀರ್ಥಗಳು 2 ಥರ ಇದೆ. ಒಂದು ಸ್ಥಾವರ ತೀರ್ಥ, ಅದು ಒಂದೇ ಕಡೆ ಸ್ಥಿರವಾಗಿ ನಿಂತಿರ್ತದೆ, ಸಂಚಾರ ಮಾಡೋದಿಲ್ಲ, ಅದು ಗಂಗಾ ನದಿ ಮೊದಲಾದದೆಲ್ಲ ಹಾಗೇನೆ. ಜಂಗಮ ತೀರ್ಥ ಅಂತಿದೆ. ಜಂಗಮ ತೀರ್ಥರು ಅಂದರೆ ಈ ಜ್ಞಾನಿಗಳು. ಅದರಲ್ಲಿ ಆ ಸ್ಥಾವರ ತೀರ್ಥಕ್ಕಿಂತ ಜಂಗಮ ತೀರ್ಥ ಬಹಳ ಶ್ರೇಷ್ಠ ಅಂತ ಆ ಮಹಾಭಾರತದ ಮಾತು. ತೀರ್ಥ ಅನ್ನೋ ಶಬ್ದಕ್ಕೆ ಅದು ಥ ಅನ್ನೋದೊಂದು ಪ್ರತ್ಯಯ. ತೀರ ಅಂತನ್ನೋದು ತೀರ ಪಾರಕರ್ಮಣಿ ಅಂತ ಧಾತು. ನಾವು ತೀರದ ಒಂದು ಸಮುದ್ರ ಅಥವಾ ನದಿಯ ಈ ಕಡೆ ದಡದಲ್ಲಿದ್ದೇವೆ ಅಥವಾ ಆ ಕಡೆ ದಡ, ಇದಕ್ಕೆಲ್ಲದಕ್ಕೂ ಈ ಆ ಪುಣ್ಯಕ್ಷೇತ್ರಗಳಲ್ಲಿರುವಂಥ ನದಿಗಳಿಗೂ ಕೂಡ ತೀರ್ಥ ಅಂತ ಕರೀತಾರೆ. ಶಾಸ್ತ್ರವನ್ನು ಯಾಕೆ ತೀರ್ಥ ಅಂತ ಕರಿತಿರ್ತಾರೆ ಅಂದರೆ, ಅದು ನಮ್ಮನ್ನು ಈ ಸಂಸಾರವೆಂಬ ನದಿ ಅಥವಾ ಸಮುದ್ರದ ಈ ಕಡೆ ದಡದಲ್ಲಿ ನಾವಿದ್ದೇವೆ. ಸೃಷ್ಟಿ, ಜನ್ಮ, ಪುನರ್ಜನ್ಮ ಅನ್ನುವ ದಡದಲ್ಲಿ ನಾವಿದ್ದೇವೆ. ನಮ್ಮನ್ನು ಈ ದಡದಿಂದ ಆ ದಡದ ಕಡೆಗೆ ತೊಗೊಂಡು ಹೋಗಬೇಕಾಗಿದೆ. ತೀರಯತೆ ನಮ್ಮನ್ನು ದಾಟಿಸ್ತದೆ. ಆದ್ದರಿಂದ ತೀರ್ಥ ಅಂತ ಶಾಸ್ತ್ರಕ್ಕೆ ಹೆಸರು ಹೇಳ್ತಾರೆ. ಜ್ಞಾನಿಗಳು ಕೂಡ ನಮ್ಮನ್ನು ಹೀಗೆ ದಾಟಿಸುವವರಾದ್ರಿಂದಲೇ ಅವರಿಗೂ ತೀರ್ಥ ಅಂತ ಹೆಸರು. ಹೀಗೆ ಗಂಗಾ ನದಿಯ ಮೊದಲಾದ ಕಡೆ ಸ್ನಾನ ಮಾಡಿದರೆ, ಶಾಸ್ತ್ರಗಳಲ್ಲಿ ನಾವು ವಿಹಾರ ಮಾಡಿದರೆ, ಸಜ್ಜನರ ಸೇವೆ ಮಾಡಿದರೆ, ಅದರಿಂದ ಭಗವಂತನ ಕುರಿತಾಗಿ ಕೇಳಬೇಕು ಅಂತ ಆಸಕ್ತಿ ಬರ್ತದೆ. ಒಂದು ಸ್ವಲ್ಪ ಆದರೂ, ಇಲ್ಲದೆ ಹೋದರೂ ಬರೋದಿಲ್ಲ. ಶಾಸ್ತ್ರಗಳಲ್ಲಿ ಒಂದಿಷ್ಟು ಆಸಕ್ತಿ ನಮಗಿದ್ರೆ, ಒಂದಿಷ್ಟು ಯಾವಾಗಾದರೂ ಶಾಸ್ತ್ರವನ್ನು ಕೇಳಿದರೆ, ಇದಕ್ಕಿಂತ ಹೆಚ್ಚಿನ ಸಂಗತಿಗಳನ್ನು ನಾವು ಜ್ಞಾನಿಗಳ ಸೇವೆಯಿಂದ ಕೇಳಬೇಕು. ಅದರಿಂದ ಮತ್ತಷ್ಟು ನಮಗೆ ಜ್ಞಾನ ಆದೀತು ಅಂತ ಒಂದು ಹಂಬಲ ಬರ್ತದೆ. ಅದಕ್ಕಾಗಿ ತೀರ್ಥ ಅಂದರೆ ಈ ಶಾಸ್ತ್ರ ಅಂತಲೂ ಹೌದು, ಗಂಗಾ ಮೊದಲಾದ ತೀರ್ಥಗಳು ಅಂತಲೂ ಹೌದು. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಭಗವಂತನ ಕುರಿತಾದ ಕಥೆಯನ್ನು ಅಂದರೆ ತತ್ವವನ್ನು ನಾವು ಶ್ರವಣ ಮಾಡಿದರೆ ಆಗ ಆ ಭಗವಂತ ಕೃಷ್ಣ, ನಮ್ಮೆಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾದಂತಹ ಕೃಷ್ಣ, ಅವನು ಪುಣ್ಯಶ್ರವಣ ಕೀರ್ತನೂ ಹೌದು. ಅವನ ಕುರಿತಾಗಿ ನಾವು ಶ್ರವಣ ಮಾಡಿದರೂ, ಕೀರ್ತನ ಮಾಡಿದರೂ
ಅದೆಲ್ಲವೂ ಕೂಡ ಪುಣ್ಯಕರವೇ. ಅದು ನಾನು ಈ ಕೀರ್ತನ ಅಂದರೆ ಏನಂತ ಹೇಳಿದ್ನಲ್ಲ, ಕೀರ್ತನ ಅಂದರೆ ಕೇವಲ ಹಾಡುವುದು ಮಾತ್ರ ಅಲ್ಲ. ಕೀರ್ತನ ಅಂದರೆ ನಾವೇನು ಇನ್ನೊಬ್ಬರಿಗೆ ಪಾಠ ಹೇಳ್ತೀವಿ, ಪಾಠ ಪ್ರವಚನ ಇತ್ಯಾದಿ ರೂಪದಲ್ಲಿ ಹೇಳ್ತೀವಿ, ಅದು ಎಲ್ಲವೂ ಕೂಡ ಕೀರ್ತನವೇ. ಹೀಗೆ ಭಗವಂತನ ಕುರಿತಾದ ಶ್ರವಣವೂ ಕೀರ್ತನವೂ ಎಲ್ಲವೂ ಪುಣ್ಯಕರವೇ. ಇಂಥ ಆ ಭಗವಂತ ಹೃದಯ ಅಂತಸ್ಥ, ಹೃದಯದೊಳಗೆ ಬಂದು ನಿಲ್ಲುತ್ತಾನೆ. ಸದ್ಯೋ ಹೃದಯವರುದ್ಧತೆ ಅಂತ ಹಿಂದೆ ಬಂತು ಇದೇ ಭಾಗವತದಲ್ಲಿ. ಅಲ್ಲಿ ನಿಂತು ಈ ಅಭದ್ರಾಣಿ, ನಮ್ಮ ಎಲ್ಲ ಅಮಂಗಲಗಳನ್ನು ಕೂಡ ಅವನು ಪರಿಹಾರ ಮಾಡ್ತಾನೆ, ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಅವನು ಸುಹೃತ್ ಸತಾಂ, ಎಲ್ಲ ಸಜ್ಜನರ ಮಿತ್ರ. ಸುಹೃದಂ ಸರ್ವಭೂತಾನಾಂ, ಭಗವದ್ಗೀತಾದಲ್ಲೂ ಎಲ್ಲ ಪ್ರಾಣಿಗಳ ಎಲ್ಲ ಜೀವಿಗಳ ಸುಹೃತ್ ಅವನು ಅಂತ ವರ್ಣನೆ ಮಾಡಿದ್ದಾರೆ. ವಿಶೇಷತಃ ಸತಾಂ, ಸಜ್ಜನರಿಗೆ ಜ್ಞಾನಿಗಳಿಗೆ ಅವನು ಗೆಳೆಯ. ಪುಣ್ಯಶ್ರವಣ ಕೀರ್ತನ ಅಂತನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬಂದಿರುವಂಥ ಶಬ್ದ. ಹೀಗೆ ಆ ಭಗವಂತನ ಕುರಿತಾಗಿ ಶ್ರವಣ ಮಾಡಿದರೆ, ಪಾಠ ಪ್ರವಚನ ಮಾಡಿದರೆ, ಕೀರ್ತನ ಮಾಡಿದರೆ, ಆ ಶಬ್ದಗಳನ್ನು ಕೇಳಿ ಆ ಶಬ್ದಗಳ ಶ್ರವಣ ಮಾತ್ರದಿಂದಲೇ ಈ ಎಲ್ಲ ಅಮಂಗಲಗಳು ಕೂಡ ಹೊರಟು ಹೋಗ್ತವೆ. ಘಂಟಾನಾದ ಮಾಡ್ತೀವಲ್ಲ ಪೂಜಾದ ಆರಂಭದಲ್ಲಿ, ಆವಾಗ ಅಲ್ಲಿರುವ ದುಷ್ಟಶಕ್ತಿಗಳೆಲ್ಲ ದೂರೀಕೃತ ಆಗ್ತಾವಲ್ಲ, ಹಾಗೆ ಭಗವಂತನ ಕುರಿತಾಗಿ ಒಂದಿಷ್ಟು ನಾವು ಶ್ರವಣ ಕೀರ್ತನೆ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಈ ಆ ಶಬ್ದದ ಉಚ್ಚಾರದಿಂದಲೇ ಎಲ್ಲವೂ ಕೂಡ ಹೊರಟು ಹೋಗ್ತದೆ, ಎಲ್ಲ ಪಾಪವೂ ಹೊರಟು ಹೋಗ್ತದೆ ಅಂತ ಅದರ ತಾತ್ಪರ್ಯ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿ ಭವತಿ ನೈಷ್ಠಿಕೆ. ಹೀಗೆ ನಮ್ಮ ಪಾಪ ಎಲ್ಲ ಹೊರಟು ಹೋದ ಮೇಲೆ ಮತ್ತಷ್ಟು ಭಗವಂತನ ಭಕ್ತರ ಸೇವಾ ಸಿಗ್ತದೆ. ಭಗವಂತನ ಭಕ್ತರ ಸೇವಾ ಮೊದಲೂ ಸಿಗಬೇಕು, ಆಮೇಲೂ ಸಿಗಬೇಕು. ಈ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಹಂತಗಳು. ಒಂದಿಷ್ಟು ಜ್ಞಾನ, ಒಂದಿಷ್ಟು ವೈರಾಗ್ಯ, ಒಂದಿಷ್ಟು ಭಕ್ತಿ, ಮತ್ತಷ್ಟು ಜ್ಞಾನ, ಮತ್ತಷ್ಟು ವೈರಾಗ್ಯ, ಹೇಗೋ ಹಾಗೆ ಭಗವಂತನ ಭಕ್ತರ ಸೇವಾ ಒಂದಿಷ್ಟು ನಮಗೆ ಮೊದಲು ಸಿಕ್ಕರೆ ಅದರಿಂದ ಪಾಪ ಹೋಗ್ತದೆ. ಅವರ ಸೇವಾ ಆದಮೇಲೆ ಮತ್ತಷ್ಟು ಪಾಪ ಹೋಗ್ತದೆ. ಮತ್ತು ಉತ್ತಮ ಶ್ಲೋಕೆ ಭಗವತಿ, ಅವನು ಉತ್ತಮ ಶ್ಲೋಕ. ನಾವು ಹಿಂದೆ ಕೂಡ ಈ ಶಬ್ದ ಬಂದಿತ್ತು. ಉತ್ತಮರಾದಂಥ ಚತುರ್ಮುಖಾದಿಗಳಿಂದಲೂ ಅವನು ಶ್ಲೋಕ್ಯತೆ, ಕೀರ್ತ್ಯತೆ. ಆದ್ದರಿಂದ ಆತ ಉತ್ತಮ ಶ್ಲೋಕ ಅಂತ ಅದರ ಅಭಿಪ್ರಾಯ. ನೈಷ್ಠಿಕಿ ಭಕ್ತಿ ಅಂದರೆ ನಿಶ್ಚಲವಾದಂಥ ಭಕ್ತಿ. ಹೀಗೆ ಆ ಭಾಗವತರ ಸೇವೆಯಿಂದ ಆ ಉತ್ತಮ ಶ್ಲೋಕನಾದ ಭಗವಂತನಲ್ಲಿ ದೃಢವಾದಂಥ ಭಕ್ತಿ ನಾವು ಬರುವುದು ಸಾಧ್ಯ ಅಂತ ಅದರ ತಾತ್ಪರ್ಯ. ತದಾ ರಜಸ್ತಮೋಭಾವಾಃ ಕಾಮಲೋಭಾದಯಶ್ಚಯೇ ಚೇತ ಏತೈಹಿ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತೆ. ನಮ್ಮಲ್ಲಿ ರಜೋಗುಣ, ತಮೋಗುಣ ಇವೆಲ್ಲವೂ ಇದೆ. ಸತ್ವಗುಣಕ್ಕಿಂತ ಹೆಚ್ಚಾಗಿ ಅವುಗಳ ಮೇಲಾಟವೇ ನಡೆದಿದೆ. ಆವಾಗ ಆ ರಜಸ್ತಮೋ ಗುಣಗಳಿಂದ ಹುಟ್ಟುವ ಭಾವಗಳು, ನಮ್ಮ ಮನಸ್ಸಿನ ಸರೋವರದಲ್ಲಿ ಏಳುವ ಅಲೆಗಳು, ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದವುಗಳು, ಅವು ಯಾವತ್ತೂ ನಮ್ಮನ್ನು ಪೀಡಿಸ್ತಾ ಇರ್ತವೆ. ಹೀಗೆ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಹುಟ್ಟಿದರೆ ಆಗ ಆ ಕಾಮ, ಲೋಭ, ಕ್ರೋಧ ಮೊದಲಾದವುಗಳ ಒಂದು ಉಪಟಳದಿಂದ ನಮ್ಮ ಮನಸ್ಸು ಮುಕ್ತ ಆಗ್ತದೆ. ಮತ್ತು ಸತ್ವಗುಣ ಅಭಿವೃದ್ಧಿ ಆಗ್ತದೆ. ಸತ್ವಗುಣ ಅಭಿವೃದ್ಧಾಗಿ ಮನಸ್ಸು ಶಾಂತ ಆಗ್ತದೆ. ಚೇತಃ ಏತೈಹಿ ಅನಾವಿದ್ಧಂ, ಈ ಎಲ್ಲ ಕಾಮಕ್ರೋಧಾದಿಗಳ ಉಪಟಳದಿಂದ ರಹಿತವಾದದ್ದು ಅನಾವಿದ್ಧ. ಆವಿದ್ಧ ಅಂದರೆ ಪೀಡಿತವಾದದ್ದು, ಅನಾವಿದ್ಧ ಅಂದರೆ ಆ ಪೀಡೆಯಿಂದ ಮುಕ್ತವಾದದ್ದು. ಮುಕ್ತವಾದಂಥ ಮನಸ್ಸು ಹೀಗೆ ಶಾಂತ ಆಗ್ತದೆ. ಸ್ಥಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನ ಮನಸಃ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವವಿಜ್ಞಾನಂ ಮುಕ್ತಸ್ಯ ಜಾಯತೆ. ಆ ಭಗವಂತನಲ್ಲಿ ನಮ್ಮ ಮನಸ್ಸು ಹೀಗೆ ದೃಢವಾಗಿ ನೆಲೆ ನಿಂತ ಮೇಲೆ, ಅವನು ನಮ್ಮ ಹೃದಯದಲ್ಲಿ ನೆಲೆ ನಿಂತ ಮೇಲೆ, ಆ ಭಕ್ತಿಯೋಗದಿಂದ ನಮ್ಮ ಮನಸ್ಸೇನು ತಿಳಿಯಾಗಿರ್ತದಲ್ಲ, ಆಗ
ಆ ವಿರಕ್ತನಾದಂಥ ಭಕ್ತನಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಭಗವತ್ ತತ್ವ ವಿಜ್ಞಾನಂ ಅಂತ ಪ್ರಯೋಗ ಮಾಡಿದ್ದಾರೆ. ವಿಜ್ಞಾನಂ ಅಂದರೆ ಅದು ತಾತ್ಪರ್ಯ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ. ಜ್ಞಾನ ಅಂದರೆ ನಾವು, ನೀವು, ಮತ್ತೊಬ್ಬರು ಎಲ್ಲರೂ ಕೂಡ ತಿಳಿಯಬೇಕಾದ ಸಂಗತಿಗಳನ್ನೇ ಜ್ಞಾನ ಅಂತ ಹೇಳ್ತಾರೆ. ವಿಜ್ಞಾನ ಅಂದರೆ ನಾನು ನಿರ್ದಿಷ್ಟವಾಗಿ ತಿಳಿಯಬೇಕಾದ ಸಂಗತಿ ನನ್ನ ವಿಜ್ಞಾನ, ನೀವು ನಿರ್ದಿಷ್ಟವಾಗಿ ತಿಳಿಯಬೇಕಾದ ಸಂಗತಿ ನಿಮ್ಮ ವಿಜ್ಞಾನ. ನನ್ನ ಮುಕ್ತಿಗೆ ನನ್ನ ವಿಜ್ಞಾನ ಕಾರಣ, ನಿಮ್ಮ ಮುಕ್ತಿಗೆ ನಿಮ್ಮ ವಿಜ್ಞಾನ ಅಂತನ್ನೋದು ಕಾರಣ. ಅದಕ್ಕಾಗಿ ಭಗವತ್ ತತ್ವ ವಿಜ್ಞಾನಂ, ಭಗವಂತ ಎಂಬ ತತ್ವದ ಸಾಕ್ಷಾತ್ಕಾರ ಆವಾಗ ಅವನಿಗೆ ಆಗ್ತದೆ. ಯಾಕೆಂದರೆ ಅವನು ಮುಕ್ತ ಸಂಘಸ್ಯ, ಎಲ್ಲ ಸಂಘವನ್ನು ಕೂಡ ತೊಡೆದುಕೊಂಡು ವಿರಕ್ತನಾಗಿದ್ದಾನೆ. ಅಂಥವನಿಗೆ ಭಗವಂತ ಸಾಕ್ಷಾತ್ಕಾರ ಆಗುವುದು ಸಾಧ್ಯ ಅಂತ ಅದರ ತಾತ್ಪರ್ಯ. ಸತ್ವೇ ಪ್ರಸಿದ್ಧತೆ ಅಂದರೆ ಸತ್ವಗುಣದ ಪ್ರಭಾವದಿಂದಾಗಿ ನಮ್ಮ ಮನಸ್ಸು ತಿಳಿಯಾಗ್ತದೆ ಅಂತ ಅರ್ಥ. ಅಲ್ಲಿ ಸತ್ವೇ ಪ್ರಸಿದ್ಧತೆ ಅಂತಿದೆಯಲ್ಲ, ಸತ್ವೇ ಪ್ರಸಿದ್ಧತೆ ಅನ್ನೋದಕ್ಕೆ ಸತ್ವೇ ಬಲಜ್ಞಾನ ಸಮಾಹಾರ ರೂಪೇ ಹರವು ನಿತ್ಯಂ ತದ್ವಿಷಯಂ ಸತ್ ಪ್ರಸಿದ್ಧತೆ. ಬಲ ಮತ್ತು ಜ್ಞಾನಗಳ ಸಮಾಗಮ ರೂಪನಾದಂತಹ ಭಗವಂತನಲ್ಲಿ ಈ ಮನಸ್ಸು ನೆಲೆ ನಿಂತು ಮುಂದೆ ಅದು ಶಾಂತ ಆಗ್ತದೆ ಅಂತ ಅರ್ಥ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೇಯತೆ ಅಂತ ಮತ್ಸ್ಯ ಪುರಾಣದ ಒಂದು ಮಾತಿದೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಅದನ್ನು ಉದ್ಧರಿಸ್ತಾರೆ. ಆದ್ದರಿಂದ ಅದಕ್ಕೆ ಎರಡೂ ಅರ್ಥಗಳಿವೆ. ವಿಜಯಧ್ವಜರು ಎರಡೂ ಅರ್ಥ ಬರೆದಿದ್ದಾರೆ. ಶುದ್ಧ ಸತ್ವೇ ಸ್ಥಿತಂ, ಶುದ್ಧ ಸತ್ವಗುಣದಲ್ಲೇ ನೆಲೆ ನಿಲ್ತದೆ ನಮ್ಮ ಮನಸ್ಸು ಅಂತ ಅರ್ಥ. ಮತ್ತು ಬಲಜ್ಞಾನ ಸಮಾಹಾರವತಿ ಹರೌ ಸ್ಥಿತಂ ವಾ ಅಂತ ಹೀಗೆ ಎರಡು ಅರ್ಥನೂ ಬರೆದಿದ್ದಾರೆ. ಹೀಗೆ ಭಗವಂತ ಅಂದರೆ ಬಲ ಮತ್ತು ಜ್ಞಾನಗಳ ಸ್ವರೂಪ ಅವನು, ಬಲಜ್ಞಾನ ಅಭಿನ್ನವಾದಂತಹ ಸ್ವರೂಪವನು. ಅವನಲ್ಲಿ ನಮ್ಮ ಮನಸ್ಸು ನಿಂತು ಅದು ಪ್ರಸನ್ನತೆಯನ್ನು ಕಾಣುತ್ತದೆ ಅಂತ ಅದರ ತಾತ್ಪರ್ಯ. ಇದೇ 1ನೇ ಸ್ಕಂದದ 3ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಯಸ್ಯ ಅವಯವ ಸಂಸ್ಥಾನೈ ಕಲ್ಪಿತೋ ಲೋಕವಿಸ್ತರ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ ಅಂತ ಸತ್ವ ಅಂತ ಅಲ್ಲಿ ಶಬ್ದ ಬಂದಿದೆ. ಆ ಸತ್ವ ಅನ್ನೋ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೇಯತೆ ಅಂತ ಮತ್ಸ್ಯ ಪುರಾಣದ ಶ್ಲೋಕವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅದನ್ನೇ ದೃಷ್ಟಿಯಲ್ಲಿಟ್ಕೊಂಡು ಯಾದವಾರ್ಯರು ಮತ್ತು ವಿಜಯಧ್ವಜರು ಹೀಗೆ ವ್ಯಾಖ್ಯಾನ ಮಾಡಿರೋರು. ಹೀಗೆ ಸಾಧಕ ಸಾಕ್ಷಾತ್ಕಾರವನ್ನು ಪಡಿತಾನೆ. ಇದೊಂದು ಭಿದ್ಯತೆ ಹೃದಯ ಗ್ರಂಥಿ ಅಂತ ಶ್ಲೋಕ ಇದೆ. ಶ್ಲೋಕವನ್ನು ಇವತ್ತು ನೋಡೋಣ. ಆದರೆ ಅದರ ಮುಂದಿನ ಭಾಗವತ್ ತಾತ್ಪರ್ಯವನ್ನೆಲ್ಲ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಸಾಕ್ಷಾತ್ಕಾರ ಆದಾಗ ಏನಾಗ್ತದೆ ಅಂದರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ದೃಷ್ಟ ಏವ ಆತ್ಮನೇಶ್ವರೇ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಇನ್ನೊಂದು ಶ್ವೇತಾಶ್ವತರ ಉಪನಿಷತ್ತಿಂದ ಇನ್ನೊಂದು ಪಾಠ ಇದೆ, ಅಥವಾ ಈ ದಶೋಪನಿಷತ್ತುಗಳಲ್ಲೇ ಒಂದಿರಬಹುದು. ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆ ನಮಗೆ ಬಿಂಬದರ್ಶನ ಆಗ್ತದೆ. ನಾನು ವ್ಯತ್ಯಾಸ ಮಾಡಿ ಹೇಳಿದೆ, ಬಿಂಬದರ್ಶನವೇ ಭಗವಂತನ ಸಾಕ್ಷಾತ್ಕಾರ. ಹಾಗೆ ಸಾಕ್ಷಾತ್ಕಾರ ಆದಾಗ ಹೃದಯದ ಗ್ರಂಥಿ ಭಿದ್ಯತೆ, ಹೃದಯದ ಗಂಟು ಭಗ್ನ ಆಗಿ ಹೋಗ್ತದೆ. ಅಂದರೆ ಲಿಂಗ ಶರೀರದ ಕಟ್ಟು ಸಡಿಲಾಗ್ತದೆ. ಇದನ್ನು ನಾವು ಗಮನಿಸಬೇಕು. ಒಮ್ಮೆಲೆ ಆವಾಗಲೇ ಹೊರಟಾಗೋದಿಲ್ಲ. ಭಗವಂತನ ದರ್ಶನ ಆದ ಕೂಡಲೇ ಲಿಂಗದ ದೇಹದ ಒಂದು ಬಂಧನ ಸಡಿಲಾಗ್ತದೆ. ಅದರಿಂದ ಅದು ದಗ್ಧಪಟಾಯಮಾನ ಆಗಿರ್ತದೆ ಅಂತ ನಾವು ಬೇರೆ ಕಡೆ ಕೇಳೋದು. ಆ ಲಿಂಗದೇಹ ನಮ್ಮನ್ನು ಕಟ್ಟಿಯನ್ನು ಹಾಕಿರ್ತದೆ, ಆ ಕಟ್ಟು ಸಡಿಲಾಗ್ತದೆ ಅಷ್ಟೆ. ಅದರಿಂದ ಆಗುವ ತೊಂದರೆಗಳು ನಮಗೆ ಕಡಿಮೆ ಆಗ್ತವೆ. ಆಮೇಲೆ ಮುಂದೆ ಆ ಬಿಂಬದರ್ಶನ ಆದ ಮೇಲೆ ಮತ್ತಷ್ಟು ಸಾಧನೆ ಮಾಡ್ತಾನೆ. ಆವಾಗ ವಾಸ್ತವಿಕವಾಗಿ ಅವನಿಗೆ ಶ್ರವಣ ಮನನದಲ್ಲಿ ನಿಜವಾದ ಆಸಕ್ತಿ ಮೂಡುವುದು ಆಮೇಲೆ. ಸ್ವರೂಪ ಜ್ಞಾನತಃ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯದ 4ನೇ ಸ್ಕಂದದಲ್ಲಿದೆ. ಆ ಥರ ಮತ್ತಷ್ಟು ಶ್ರವಣ ಮನನಾದಿಗಳನ್ನು ಮಾಡಿದ ಮೇಲೆ ಕೊನೆಗೆ ಮುಂದೆ ಲಿಂಗದೇಹ ಪೂರ್ಣವಾಗಿ ಭಗ್ನ ಆಗಿ ಹೋಗ್ತದೆ. ಈಗ ಭಿದ್ಯತೆ ಅಂದರೆ ಸಡಿಲಾಗ್ತದೆ ಅಂತ ಅದರ ಅರ್ಥ. ಸಿದ್ಧಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಪ್ರಾರಬ್ಧ ಕರ್ಮ ಒಂದನ್ನು ಅನುಭವಿಸಲೇಬೇಕಾಗ್ತದೆ. ಅದೊಂದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆದರೆ ಉಳಿದೆಲ್ಲ ಸಂಚಿತ ಕರ್ಮಗಳೆಲ್ಲ ನಷ್ಟ ಆಗಿ ಹೋಗ್ತವೆ. ದೃಷ್ಟ ಏವ ಆತ್ಮನಿ ಈಶ್ವರೇ. ಆ ಭಗವಂತನನ್ನು ಹೀಗೆ ನಮ್ಮ ಹೃದಯದಲ್ಲಿ ಕಂಡಾಗ ಈ ಎಲ್ಲ ಸಾಧನೆಯೂ ಆಗ್ತದೆ ಅಂತ ಅದರ ತಾತ್ಪರ್ಯ. ಈ ಎಲ್ಲ ಪ್ರಯೋಜನವೂ ಆಗ್ತದೆ. ನಾವು ಈ ಚಿದ್ಯಂತೆ ಸರ್ವ ಸಂಶಯ ಅಂತಿದೆಯಲ್ಲ, ಇದೊಂದನ್ನು ನಾನು ಯಾವತ್ತೂ ಹೇಳ್ಕೊತಾ ಇರ್ತೇನೆ. ಅಂದರೆ ಆ ಒಂದು ಪಾದ ಅಲ್ಲ, ಇಡೀ ಶ್ಲೋಕ. ಯಾಕೆ ಅಂದರೆ ನೋಡಿ, ಇವತ್ತು ನಾವು ಅನೇಕ ಪಾಠ ಪ್ರವಚನ ಇತ್ಯಾದಿಗಳನ್ನ ನಾವು ಮಾಡ್ತಾ ಇರ್ತೀವಿ, ಕೇಳ್ತಾ ಇರ್ತೇವೆ.
ಎಷ್ಟು ಭಾಗವತದ ಕುರಿತಾಗಿ ಆಗಲಿ ಮತ್ತು ಯಾವುದೇ ಗ್ರಂಥದ ಕುರಿತಾಗಿ ಆಗಲಿ ವೇದಶಾಸ್ತ್ರಾದಿಗಳ ಕುರಿತಾಗಿ ಆಗಲಿ ಎಷ್ಟೇ ನಾವು ಶ್ರವಣ ಮಾಡಿದರೂ ಕೂಡ ಮತ್ತಷ್ಟು ಸಂಶಯಗಳು ನಮ್ಮ ಮನಸ್ಸಿನಲ್ಲಿ ಉಳಿತಾನೇ ಇರ್ತವೆ. ಈ ಸಂಶಯಗಳೆಲ್ಲ ಪರಿಹಾರ ಆಗುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತಿರ್ತದೆ. ಅದಕ್ಕೆ ಸಂಶಯಗಳನ್ನು ಪರಿಹರಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡಬೇಕು. ಮಹತ್ ಸೇವಾ ಮಾಡುವುದು ಅಂದರೆ ಅದೇನೆ. ಆದರೆ ಕೆಲವು ಬಾರಿ ಆ ಮಹಾತ್ಮರು ಹೇಳಿದ ಪರಿಹಾರಗಳು ನಮ್ಮ ಮನಸ್ಸಿಗೆ ಪೂರ್ಣವಾಗಿ ಒಂದು ಸಮಾಧಾನ ಕೊಡದೇ ಇರಬಹುದು. ಅದಕ್ಕೆ ಅದು ಅವ್ರ ತಪ್ಪಲ್ಲ, ನಮ್ಮ ಸಾಧನೆ ಇನ್ನೂ ಪಕ್ವ ಆಗಿರೋದಿಲ್ಲ. ಆದ್ದರಿಂದ ಸಂಶಯಗಳ ಪರಿಹಾರ ಕಾಣುವುದು ಯಾವತ್ತೋ ಒಂದು 4 ಶಾಸ್ತ್ರಗಳನ್ನು ಓದಿದ ಮಾತ್ರಕ್ಕೆ ಮತ್ತು 4 ಶಾಸ್ತ್ರಗಳನ್ನು ಪ್ರವಚನ ಮಾಡಿದ ಮಾತ್ರಕ್ಕೆ ಸಂಶಯಗಳ ಪರಿಹಾರ ಕಾಣೋದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಇನ್ನೂ ಸಂಶಯಗಳು ಇದ್ದಾಗ, ಆ ಭಗವಂತನ ಅಧ್ಯಾತ್ಮದ ಕುರಿತಾಗಿ ಗೊಂದಲಗಳಿದ್ದಾಗ ಸಾಕ್ಷಾತ್ಕಾರ ಆಗ್ತದೆ ಹೇಗೆ ಅಂತಲೂ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ನಾವು ಇಲ್ಲಿ ಕೂತ್ಕೊಂಡು ಊಹಿಸೋದು ಕಷ್ಟ ಅಂತೂ ಒಂದು ವ್ಯವಸ್ಥೆ ಇದೆ. ನಾವು ನೀವು ಅವರು ಮತ್ತೊಬ್ಬರು ಪಂಡಿತರು, ಪಾಮರು, ಸ್ತ್ರೀಯರು, ಪುರುಷರು ಇವರೆಲ್ಲರೂ ಕೂಡ ತಮ್ಮ ತಮ್ಮದೇ ಆದ ವಿಜ್ಞಾನವನ್ನು ಗಳಿಸಬೇಕು ಅಂತ ಈ ಹಿಂದೆ ಬಂದಿದೆ, ಅನೇಕ ಕಡೆ ಬಂದಿದೆ, ನೀವು ಅದನ್ನು ಕೇಳಿದ್ದೀರಿ. ನಾನು ತಿಳಿಯಬೇಕಾದ ಕೆಲವು ಸಂಗತಿಗಳಿವೆ, ನೀವು ತಿಳಿಯಬೇಕಾದ ಕೆಲವು ಸಂಗತಿಗಳಿವೆ. ಆ ಕೆಲವು ಸಂಗತಿಗಳು ಅಂತ ಏನಿವೆ ಅವುಗಳಲ್ಲಿ ಕೆಲವನ್ನ ಆ ಭಗವಂತನ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮುಂಚೆನೇ ತಿಳಿದು ಆ ಸಂಶಯ ಪರಿಹಾರ ಆದಮೇಲೆ ಭಗವಂತನ ಸಾಕ್ಷಾತ್ಕಾರ ನಾವು ಪಡ್ಕೋತೀವಿ. ಆದರೆ ಇನ್ನು ಕೆಲವು ಸಂಗತಿಗಳನ್ನು ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ಪಡ್ಕೋತೇವೆ, ಪರಿಹಾರ ಮಾಡ್ಕೊಳ್ತೇವೆ. ಅಂತೂ ಎಲ್ಲ ಸಂಶಯಗಳು ಭಗವಂತನ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮುಂಚೆನೇ ಪರಿಹಾರ ಕಾಣುವುದಿಲ್ಲ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಹೀಗೆ ಭಗವಂತ ಅದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಭಗವಂತನ ಸಾಕ್ಷಾತ್ಕಾರ ಆದಾಗ ಅದಕ್ಕೆ ಅವನು ವ್ಯವಸ್ಥೆ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಬಂದಿದೆ, ಸ್ವರೂಪ ಜ್ಞಾನ ಆದಮೇಲೆ ಸಮ್ಯಕ್ ಗತಿ ವಿಷ್ಣು ಕಥಾಸು, ಮತ್ತೆ ಸರಿಯಾದ ಶ್ರವಣ, ತುಂಬ ದೃಢವಾದಂಥ ಶ್ರವಣ, ದೃಢವಾದಂಥ ಮನನ, ದೃಢವಾದ ಧ್ಯಾನ, ಮತ್ತೆ ಇನ್ನೊಬ್ಬರಿಗೆ ಪಾಠ ಮಾಡುವುದು. ನಮಗೆ ಸ್ವರೂಪ ಸಾಕ್ಷಾತ್ಕಾರ ಆದಮೇಲೆ ನಾವು ಮತ್ತೊಬ್ಬರಿಗೆ ಪಾಠ ಮಾಡುವುದು, ಪ್ರವಚನ ಮಾಡುವುದು ಏನಿದೆ ಅದು ಆ ಉಳಿದವರ ಸಂಶಯಗಳನ್ನು ಪರಿಹಾರ ಮಾಡ್ತದೆ. ನಮ್ಮ ಹತ್ರ ಪಾಠ ಕೇಳುವವರ, ಪ್ರವಚನ ಕೇಳುವವರ. ಹಾಗೆ ಅದನ್ನು ಮಾಡ್ತಾ ನಾವು ಅನೇಕ ಜ್ಞಾನಗಳನ್ನು ನಾವು ಕೂಡ ಪಡ್ಕೋತೀವಿ. ಅದಕ್ಕೊಂದು ಶಾಸ್ತ್ರದ ಮಾತಿದೆ, ನೀವು ಅದನ್ನು ಕೇಳಿರ್ತೀರಿ. ಆಚಾರ್ಯಾತ್ ಪಾದಮಾಧತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣತು ಅಂತ. ನಾವು ಗುರುಕುಲದಲ್ಲಿ ಒಬ್ಬ ಗುರುವಿನಿಂದ ಕಲಿಯುವುದೇನಿದೆ ಒಂದು ಕಾಲಭಾಗ ಮಾತ್ರ. ಪಾದಂ ಶಿಷ್ಯ ಸ್ವಮೇಧಯ, ಮುಂದೆ ತಾನು ಸ್ವಾಧ್ಯಾಯ ಮಾಡಿ ತಾನು ಮನನ ಮಾಡಿ ಇನ್ನೊಂದು ಭಾಗವನ್ನು ಕಲ್ಕೋತಾನೆ. ಮುಂದೆ ಪಾದಂ ಸಬ್ರಹ್ಮಚಾರಿಭ್ಯ, ಇನ್ನೊಂದು ಕಾಲು ಭಾಗವನ್ನು ತನ್ನ ಸಮಾನ ಸ್ಕಂದರಾದಂಥ ಸ್ನೇಹಿತರು ಏನಿರ್ತಾರೆ, ಗುರುವಿನ ಶಿಷ್ಯರು, ಆ ಗುರುವಿನ ಶಿಷ್ಯರು, ಇವನು ಶಿಷ್ಯ ಅವರು ಶಿಷ್ಯರು, ಅವ್ರ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ಪಡ್ಕೋತಾನೆ. ಮುಂದೆ ಪಾದಂ ಕಾಲಕ್ರಮೇಣ, ಇನ್ನು ಕಾಲು ಭಾಗವನ್ನು, ಕೊನೆಯ ಕಾಲು ಭಾಗವನ್ನು ಕಾಲಕ್ರಮೇಣ ಪಡ್ಕೋತಾನಂತೆ. ಯಾವುದದು ಕಾಲಕ್ರಮ ಅಂದರೆ ಇದೇ ಜನ್ಮದ ಕಾಲಕ್ರಮ ಅಲ್ಲ, ಅನೇಕ ಜನ್ಮಗಳ ಕಾಲಕ್ರಮ. ಈಗ ಪರೋಕ್ಷ ಜ್ಞಾನ ಆಗಬೇಕು, ಹೀಗೆ ನಾವು ಮಾಡಿ ದೃಢವಾದ ಪರೋಕ್ಷ ಜ್ಞಾನ, ಮುಂದೆ ಮಾನಸಾಪರೋಕ್ಷ, ಆಮೇಲೆ ಸ್ವರೂಪಾಪರೋಕ್ಷ ಆದಮೇಲೆ ಮುಂದೆ ಮತ್ತಷ್ಟು ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ಮತ್ತೆ ಪಾಠ ಪ್ರವಚನ ಮಾಡಿ ಅವನು ದೃಢವಾದ ಜ್ಞಾನವನ್ನು ಪಡ್ಕೋತಾನೆ. ಆ ಕೊನೆಯ 25% ಭಾಗವನ್ನು ಜ್ಞಾನವನ್ನು ಆಮೇಲೆ ಪಡ್ಕೋತಾನೆ ಅಂತ ಅದು ತಾತ್ಪರ್ಯ. ಸಂಸ್ಕೃತದ ಒಂದು ಸುಭಾಷಿತ ಇದು, ಯಾವುದೇ ಪುರಾಣದಲ್ಲಿ ಬಂದದ್ದಲ್ಲ, ಆದರೆ ಬಹಳ ಮಹತ್ವದ್ದು. ಅಲ್ಲಿ ಪಾದಂ ಕಾಲಕ್ರಮೇಣದು ಅಂತಿದೆಯಲ್ಲ, ಪಾದಂ ವ್ಯಾಖ್ಯಾನ ಕೌಶಲ ಅಂತ ಇನ್ನೊಂದು ಪಾಠ ಇದೆ. ಅದಕ್ಕೆ ನಾವು ಇನ್ನೊಬ್ಬರಿಗೆ ಪಾಠ ಹೇಳಿದಾಗ ಇನ್ನು ಕಾಲಭಾಗ ಜ್ಞಾನ ಬರ್ತದಂತೆ. ಅದು ವ್ಯಾಖ್ಯಾನ ಕೌಶಲ ನಮಗೆ ಸಿದ್ಧಿಸುವುದು ಯಾವಾಗ? ಒಂದು ಜನ್ಮದಲ್ಲಿ ಎಷ್ಟು ಸಿದ್ಧಿಸಿತು? ನಾವು ಅಧ್ಯಯನ ಮಾಡುವುದೆಷ್ಟು, ನಮ್ಗೆ ತಿಳಿಯುವುದೆಷ್ಟು, ನಾವು ಎಷ್ಟು ಪಾಠ ಪ್ರವಚನ ಮಾಡಿಯವು. ಆದ್ದರಿಂದ ಹೀಗೆ ಅನೇಕ ಜನ್ಮಗಳಲ್ಲಿ ಓದಿ, ಮನನ ಮಾಡಿ, ಧ್ಯಾನ ಮಾಡಿ, ಪಾಠ ಪ್ರವಚನ ಮಾಡಿ, ಅದನ್ನು ಮುಂದುವರಿಸಿ ಕೊನೆಗೊಂದು ಬಾರಿ ಸ್ವರೂಪ ಅಪರೋಕ್ಷ ಆದ ಮೇಲೆ ಮತ್ತಷ್ಟು ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ ಏನು ಪಾಠ ಪ್ರವಚನ ಮಾಡ್ತೇವೆ, ಆವಾಗ ಈ ಉಳಿದ ಕಾಲಭಾಗ ಜ್ಞಾನ ಬರ್ತದೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಆ ಮಾತು ಈ ಒಂದು ಜನ್ಮಕ್ಕೂ ಸೀಮಿತ, ಪಾದಂ ಕಾಲಕ್ರಮೇಣತ ಅನ್ನೋದು. ಅಷ್ಟೇ ಅಲ್ಲ, ಸುಭಾಷಿತಕಾರನಿಗೆ ಆ ಒಂದು ಜನ್ಮಕ್ಕೆ ತಕ್ಕಂತೆ ಅವನ ತಾತ್ಪರ್ಯ ಇದ್ದಿರಬೇಕು. ನಾವು ತಿಳಿಯಬೇಕಾದದ್ದು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ನಾಂ ಪ್ರಪದ್ಯತೆ, ಭಗವದ್ಗೀತೆ ಮಾತು.
ಅನೇಕ ಜನ್ಮಗಳ ಬಳಿಕ ಜ್ಞಾನವನ್ನು ಪಡೆದು ನನಗೆ ಬಂದು ತಲುಪ್ತಾನೆ ಅಂತ. ನಾನು ಅದನ್ನು 2 ವಿಭಾಗ ಮಾಡ್ಕೊಂಡಿದ್ದೀನಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್, ಅನೇಕ ಜನ್ಮಗಳ ನಂತರ ನಮಗೆ ಜ್ಞಾನ ಬರ್ತದೆ. ಅದಾದಮೇಲೆ ಮತ್ತೆ ಬಹೂನಾಂ ಜನ್ಮನಾಮಂತೆ ಮಾಂ ಪ್ರಪದ್ಯತೆ, ಜ್ಞಾನ ಬಂದ ಮೇಲೆ ಮತ್ತೆ ಅನೇಕ ಜನ್ಮಗಳು ಕಳೆದ ಮೇಲೆ ನನ್ನನ್ನು ಬಂದು ಜೀವ ತಲುಪ್ತಾನೆ ಅಂತಿದೆ. ಆದ್ದರಿಂದ ಶಾಸ್ತ್ರೀಯ ವಿಷಯಗಳ ಅಧ್ಯಾತ್ಮ ತತ್ವಗಳ ಗಂಭೀರತೆ ಅಷ್ಟು ದೊಡ್ಡದಿದೆ. ಅದನ್ನು ನಾವು ನಿರಂತರವಾದ ಪ್ರಯತ್ನದಿಂದ ಮಾಡಬೇಕು. ಎಲ್ಲವೂ ಇದೇ ಜನ್ಮದಲ್ಲಿ ಆಗದೇ ಇರಬಹುದು, ಆದರೆ ನಮ್ಮ ಪ್ರಯತ್ನವನ್ನು ಮಾತ್ರ ನಿಲ್ಲಿಸುವಂತಿಲ್ಲ ಅಂಥದ್ದೊಂದು ಭರವಸೆಯನ್ನು ತುಂಬುತ್ತದೆ ನಮಗೆ ಈ ಶ್ಲೋಕ. ಭರವಸೆಯನ್ನು ತುಂಬುತ್ತದೆ, ನಮಗಿರುವಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟು ನಮ್ಮನ್ನು ಎಚ್ಚರಿಸ್ತದೆ. ಅಲ್ಲಿಗೆ ಈ ಶ್ಲೋಕ ಸಮಾಪ್ತ ಆಗಿದೆ. ಇದಕ್ಕೆ ಈ ಭಿದ್ಯತೆ ಹೃದಯ ಗ್ರಂಥಿ ಅನ್ನೋ ಶ್ಲೋಕಕ್ಕೆ ಸಂಬಂಧಿಸಿದಂತೆ ಆಚಾರ್ಯರು ಭಾಗವತ ತಾತ್ಪರ್ಯ ಹೇಳಿದ್ದಾರೆ. ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ.